ಅವ್ರನ್ನ ತಮ್ಮ ಜೊತೆಗೆ ಸೇರಿಸ್ಕೊಂತ ಇಲ್ಲ. ಪಕ್ಷದ ಕಚೇರಿ ಯಾವ್ದಂತ ನಡೆದಂತ ಸಭೆಯಲ್ಲೂ ಕೂಡ ಯಾವಾಗ್ಲೂ ಹೋಗಿಲ್ಲ. ಇಲ್ಲ, ಪಕ್ಷದ ಕಚೇರಿಗೆ ಅವ್ರು ಕರೆದಾಗ ಮಾತ್ರ ನಾನು ಹೋಗೋ ಅವಕಾಶ ಇರುತ್ತೆ. ನಾನು ಪಕ್ಷ ಸೇರೋವರೆಗೂ ಆ ಅವಕಾಶ ನನಗಿರಲ್ಲ. ಆ ಇನ್ವಿಟೇಷನ್ ಪಕ್ಷದ ವತಿಯಿಂದ ಬರಬೇಕು. ಇಲ್ಲ ಇಲ್ಲ, ಇದು ಮೇ ಬಿ ಅದು ಯಾರಾದ್ರೂ ಹೇಳಿಸ್ತಿದಾರೋ ಏನೋ, ಇದ್ರಲ್ಲಿ ಏನೋ ಗೊಂದಲ ನನ್ಗೆ ಗೊತ್ತಿಲ್ಲ. ಅಂತದ್ದು ನನಗ್ ಗೊತ್ತಿರೋ ಮಟ್ಟಿಗೆ ಏನಿಲ್ಲ. ಪಕ್ಷದ ಲೀಡರ್ಸ್ ಎಲ್ಲರೂ ನನ್ನ ಟಚ್ ಅಲ್ಲಿ ಇದ್ದಾರೆ. ನಮ್ಮ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಿಂತು ಡಿಫೀಟೆಡ್ MLA ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ನಾರಾಯಣಗೌಡರು ಅದರಲ್ಲಿ ಸೀನಿಯರ್ ಇದ್ದಾರೆ, ಅವರೂ ಸಹ ನನ್ನ ಜೊತೆಲಿ ಟಚ್ ಅಲ್ಲಿ ಇದ್ದಾರೆ. ಜೊತೆಗೆ ಎಲ್ಲರೂ, ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ಮಳವಳ್ಳಿ ಇರ್ಬೋದು, ಇಲ್ಲಿ ಈಗಷ್ಟೇ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಇಂದ್ರೇಶ್ ಇರ್ಬೋದು, ಪ್ರತಿಯೊಬ್ಬರು ನನ್ನ ಜೊತೆಲಿ ಟಚ್ ಅಲ್ಲಿದ್ದಾರೆ. ಆ ಥರದ್ದು ಏನೂ ಗೊಂದಲ ನಮ್ಮ ಮೈಂಡಲ್ಲಿಲ್ಲ. ಬಿಟ್ರೆ ಬೇರೆ ಕಡೆಯಿಂದ ಒಬ್ಬರದೋ ಇಬ್ರು ಈ ತರ ವಾಯ್ಸ್ಗಳದ್ದು ಯಾರು ಮಾಡಿಸ್ತಾರೆ, ಏನಕ್ಕೆ ಮಾಡಿಸ್ತಾರೆ ಅನ್ನೋದು ಗೊತ್ತಿರೋ ವಿಚಾರ. ಅದ್ರ ಬಗ್ಗೆ ನಾನು ಅಷ್ಟು ಫೋಕಸ್ ಮಾಡಕ್ ಹೋಗಲ್ಲ. ಬಿಜೆಪಿಲಿ ಇದೆ ಅಂತ ನಾನು ಹೇಳಲ್ಲ, ಅದು ಎಲ್ಲಾ ಪಕ್ಷದಲ್ಲೂ ನಡೆಯುತ್ತೆ. ಇದು ಷಡ್ಯಂತ್ರ ಅನ್ನೋದು ತುಂಬಾ ದೊಡ್ಡ ಮಾತಾಗುತ್ತೆ. ಇದೆಲ್ಲ ಸಣ್ಣ ಪುಟ್ಟ ಒಂದು ಇರಿಟೇಷನ್ಗಳು ಇದ್ದೇ ಇರುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ. ಅವ್ರನ್ನ ತಮ್ಮ ಜೊತೆಗೆ ಸೇರಿಸ್ಕೊಂತ ಇಲ್ಲ. ಪಕ್ಷದ ಕಚೇರಿ ಯಾವ್ದಂತ ನಡೆದಂತ ಸಭೆಯಲ್ಲೂ ಕೂಡ ಯಾವಾಗ್ಲೂ ಹೋಗಿಲ್ಲ. ಇಲ್ಲ, ಪಕ್ಷದ ಕಚೇರಿಗೆ ಅವ್ರು ಕರೆದಾಗ ಮಾತ್ರ ನಾನು ಹೋಗೋ ಅವಕಾಶ ಇರುತ್ತೆ. ನಾನು ಪಕ್ಷ ಸೇರೋವರೆಗೂ ಆ ಅವಕಾಶ ನನಗಿರಲ್ಲ. ಆ ಇನ್ವಿಟೇಷನ್ ಪಕ್ಷದ ವತಿಯಿಂದ ಬರಬೇಕು. ಇಲ್ಲ ಇಲ್ಲ, ಇದು ಮೇ ಬಿ ಅದು ಯಾರಾದ್ರೂ ಹೇಳಿಸ್ತಿದಾರೋ ಏನೋ, ಇದ್ರಲ್ಲಿ ಏನೋ ಗೊಂದಲ ನನ್ಗೆ ಗೊತ್ತಿಲ್ಲ. ಅಂತದ್ದು ನನಗ್ ಗೊತ್ತಿರೋ ಮಟ್ಟಿಗೆ ಏನಿಲ್ಲ. ಪಕ್ಷದ ಲೀಡರ್ಸ್ ಎಲ್ಲರೂ ನನ್ನ ಟಚ್ ಅಲ್ಲಿ ಇದ್ದಾರೆ. ನಮ್ಮ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಿಂತು ಡಿಫೀಟೆಡ್ MLA ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ನಾರಾಯಣಗೌಡರು ಅದರಲ್ಲಿ ಸೀನಿಯರ್ ಇದ್ದಾರೆ, ಅವರೂ ಸಹ ನನ್ನ ಜೊತೆಲಿ ಟಚ್ ಅಲ್ಲಿ ಇದ್ದಾರೆ. ಜೊತೆಗೆ ಎಲ್ಲರೂ, ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ಮಳವಳ್ಳಿ ಇರ್ಬೋದು, ಇಲ್ಲಿ ಈಗಷ್ಟೇ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಇಂದ್ರೇಶ್ ಇರ್ಬೋದು, ಪ್ರತಿಯೊಬ್ಬರು ನನ್ನ ಜೊತೆಲಿ ಟಚ್ ಅಲ್ಲಿದ್ದಾರೆ. ಆ ಥರದ್ದು ಏನೂ ಗೊಂದಲ ನಮ್ಮ ಮೈಂಡಲ್ಲಿಲ್ಲ. ಬಿಟ್ರೆ ಬೇರೆ ಕಡೆಯಿಂದ ಒಬ್ಬರದೋ ಇಬ್ರು ಈ ತರ ವಾಯ್ಸ್ಗಳದ್ದು ಯಾರು ಮಾಡಿಸ್ತಾರೆ, ಏನಕ್ಕೆ ಮಾಡಿಸ್ತಾರೆ ಅನ್ನೋದು ಗೊತ್ತಿರೋ ವಿಚಾರ. ಅದ್ರ ಬಗ್ಗೆ ನಾನು ಅಷ್ಟು ಫೋಕಸ್ ಮಾಡಕ್ ಹೋಗಲ್ಲ. ಬಿಜೆಪಿಲಿ ಇದೆ ಅಂತ ನಾನು ಹೇಳಲ್ಲ, ಅದು ಎಲ್ಲಾ ಪಕ್ಷದಲ್ಲೂ ನಡೆಯುತ್ತೆ. ಇದು ಷಡ್ಯಂತ್ರ ಅನ್ನೋದು ತುಂಬಾ ದೊಡ್ಡ ಮಾತಾಗುತ್ತೆ. ಇದೆಲ್ಲ ಸಣ್ಣ ಪುಟ್ಟ ಒಂದು ಇರಿಟೇಷನ್ಗಳು ಇದ್ದೇ ಇರುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ.